ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಬೆಳಗ್ಗೆ ಟಿಫನ್ಗೆ ಊತಪ್ಪ ಮಾಡ್ತಾ ಇದ್ದೇನೆ ನೋಡಿ. ದೋಸೆ ಇಟ್ಟು ಮಸಾಲೆ ದೋಸೆ ಮಾಡಿದ್ದೆ ನಿನ್ನೆ ಎಲ್ಲ, ಅದರಿಟ್ಟು ಇಷ್ಟು ಉಳಿದಿದೆ. ಇವಾಗ ಇದನ್ನು ಊತಪ್ಪ ಮಾಡ್ತಾ ಇದ್ದೇನೆ. ಅದಕ್ಕೆ ಏನೆಲ್ಲ ಬೇಕು ಅಂದರೆ ಇದು ಇಷ್ಟು ಹಿಟ್ಟು ಇದೆ. ಇವಾಗ ಇದಕ್ಕೆ ಊತಪ್ಪಗೆ ನಾನು 2 ಈರುಳ್ಳಿ ತೊಗೊಂಡಿದ್ದೇನೆ, ಇದನ್ನು ಸಣ್ಣ ಕಟ್ ಮಾಡ್ಕೊಳ್ಬೇಕು. ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೇನೆ, ಇದು ತುರ್ಕೊಳ್ಬೇಕು. ಇದು ಕೊತ್ತಂಬರಿ ಸೊಪ್ಪನ್ನು ಸಣ್ಣ ಕಟ್ ಮಾಡಿಕೊಂಡು ಹಸಿಮೆಣಸಿನ್ಕಾಯಿ 2 ತೊಗೊಂಡಿದ್ದೇನೆ. ಇದು ನಿಮ್ಗೆ ಬೇಕಾದರೆ ಹಾಕ್ಕೊಳ್ಬೋದು ಖಾರಕ್ಕೆ, ಯಾಕಂದರೆ ಇದು ತುಂಬ ಖಾರ ಇರುತ್ತೆ. ಮಕ್ಕಳಿಗೆಲ್ಲ ಕೊಡುವಾಗ ಅದು ಬಾಯಿಗೆ ಸಿಗುತ್ತಲ್ಲ, ಅದರಿಂದ ಖಾರ ತಿನ್ನೋರಾದರೆ ಹಾಕ್ಕೊಳ್ಬೋದು. ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡಿ ಇದನ್ನು ಕಟ್ ಮಾಡಿ ಇದನ್ನೆಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನೆಲ್ಲ ಒಂದು ಸಲ ಕಟ್ ಮಾಡ್ಕೊಂಡು ಬರ್ತೇನೆ, ಆಮೇಲೆ ತೋರಿಸ್ತೇನೆ ನಿಮಗೆ. ನೋಡಿ, ಇದನ್ನು ಕಟ್ ಮಾಡ್ಕೊಂಡಿದ್ದೇನಲ್ಲ, ಇವಾಗ ಒಂದೊಂದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಫಸ್ಟ್ ಈರುಳ್ಳಿ ಹಾಕ್ತಾ ಇದ್ದೇನೆ, ಆಮೇಲೆ ಹಸಿಮೆಣಸಿನ್ಕಾಯಿ ಇದೆಯಲ್ಲ ಇದನ್ನು ಕೂಡ ಹಾಕ್ತಾ ಇದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು ಇದು ಕೂಡ ಹಾಕ್ತಾ ಇದ್ದೇನೆ, ಮತ್ತು ಕ್ಯಾರೆಟು ಇದು ಹಾಕಿ ಎಲ್ಲ ಒಂದ್ಸಲ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ನಾವು ದೋಸೆ ಹಾಕುವಾಗ ಅದ್ರ ಮೇಲೆ ಹಾಕ್ಲಿಕ್ಕೆ. ಇದಕ್ಕೆ ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ನೀವು ದೋಸೆ ಮೇಲೆ, ಊತಪ್ಪ ಮೇಲೆ ಹಾಕ್ಲಿಕ್ಕೆ. ಇದನ್ನು ಅದೊಂದು ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಬೇಕು, ಯಾಕೆಂದರೆ ದೋಸೆಯಲ್ಲಿ ಹಿಟ್ಟಲ್ಲಿ ಕೂಡ ಉಪ್ಪು ಇರುತ್ತಲ್ವ, ಅದರಿಂದ ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಆಮೇಲೆ ದೋಸೆ ಹೇಗೆ ಹಾಕಿ ಊತಪ್ಪ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು. ನೋಡಿ, ತವ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನಾನು. ಊತಪ್ಪ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲೇ ಹಾಕಬೇಕು ಮತ್ತು ಸ್ವಲ್ಪ ದಪ್ಪದಲ್ಲೇ ಹಾಕಬೇಕು ಊತಪ್ಪನ. ಇದು ನೋಡಿ, ದೋಸೆ ಇಟ್ಟು ಉಳಿದಿತ್ತು, ನಾನು ನಿನ್ನೆ ದೋಸೆ ಮಸಾಲೆ ದೋಸೆ ಮಾಡಿದ್ದೆ, ಅದನ್ನು ಇಟ್ಟು ಉಳಿದಿದೆ. ಅದರಿಂದ ಇವತ್ತು ನಾನು ಅದನ್ನು ಊತಪ್ಪ ಮಾಡ್ತಾ ಇದ್ದೇನೆ. ಒಂದ್ಸಲ ನೀವು ದೋಸೆ ರುಬ್ಕೊಂಡ್ರೆ ಸುಮಾರು ಐಟಮ್ ಮಾಡ್ಬೋದು ಅದರಲ್ಲಿ. ಇದೇ ರೀತಿ ಈರುಳ್ಳಿ ದೋಸೆ ಕೂಡ ಮಾಡ್ಬೋದು, ಮತ್ತು ಪುಳಿಯಪ್ಪ ಅಂತ ಹೇಳ್ತಾರಲ್ಲ ಅದು ಕೂಡ ಮಾಡ್ಬೋದು, ಪಡ್ಡು ಅಂತ. ಮತ್ತು ದೋಸೆ ಮಾಡ್ಬೋದು, ಇದು ಊತಪ್ಪ ಮಾಡ್ಬೋದು, ತುಂಬ ಇದೆ. ಸೆಟ್ ದೋಸೆ ಮಾಡ್ಬೋದು, ತುಂಬ ವೆರೈಟಿ ಮಾಡ್ಬೋದು ಒಂದ್ಸಲ ರುಬ್ಬಿ ಇಟ್ಕೊಂಡ್ರೆ ನೀವು. ಇವಾಗ ತವ ಕಾದಿದೆ, ಇವಾಗ ಅದ್ರ ಮೇಲೆ ನಾನು ದೋಸೆ ಹಾಕ್ತಾ ಇದ್ದೇನೆ. ಸ್ವಲ್ಪ ದಪ್ಪದಲ್ಲೇ ಹಾಕಬೇಕು ನೀವು ದೋಸೆ. ನೋಡಿ, ಊತಪ್ಪ ಅಂದರೆ ನಿಮಗೆ ಸಾಧಾರಣ ಈ ಸೈಜಲ್ಲಿ ಬರುತ್ತೆ, ಹೋಟೆಲೆಲ್ಲ ತಿಂದಿರ್ಬೋದು. ಆದರೆ ಏನಂದರೆ ನಿಮಗೆ ದಪ್ಪದಲ್ಲಿ ಬರಬೇಕಿದು. ನೋಡಿ, ಹೀಗೆ ದಪ್ಪ ಇರಬೇಕು. ಇದರ ಮೇಲೆ ನಾವು ಅದನ್ನು ಎಲ್ಲ ತುರಿದು ಕಟ್ ಮಾಡಿ ಇಟ್ಕೊಂಡಿದ್ದೇವಲ್ಲ ಅದನ್ನು ಹಾಕ್ಬೇಕು. ಇವಾಗ ಇದರ ಮೇಲೆ ಇವಾಗ ಹಾಕ್ತಾ ಇದ್ದೇನೆ. ತುಂಬ ಚೆನ್ನಾಗಿರುತ್ತೆ, ನೀವು ಹೋಟೆಲೆಲ್ಲ ತಿಂದಿರ್ಬೋದು. ತುಂಬ ಕಾಸ್ಟ್ಲಿ ಇರುತ್ತೆ ಹೋಟೆಲಲ್ಲಿ, ನಾವು ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಹೆಲ್ದಿ ಫುಡ್ ಕೂಡ ನಿಮಗೆ. ಈ ಕ್ಯಾರೆಟು ಎಲ್ಲ ಈರುಳ್ಳಿ ಎಲ್ಲ ಈ ರೀತಿ ನೀವು ದಪ್ಪದಲ್ಲೇ ಹಾಕಬೇಕು. ಈ ರೀತಿ ಎಲ್ಲ ಕವರ್ ಮಾಡ್ತಾ ಬರಬೇಕು ನೀವು. ನೋಡಿ ಹೇಗೆ ಕಾಣ್ತಾ ಇದೆ, ಎಷ್ಟು ಚೆಂದ ಕಾಣ್ತಾ ಇದೆ. ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ನಿಮಗೆ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ಈಗ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೊಳ್ಬೋದು. ಇವಾಗ ಇದು ಕಾಯಬೇಕು ಚೆನ್ನಾಗಿ, 2 ಸೈಡ್ ಕೂಡ ಕಾಯಬೇಕು. ಇದು 2 ರಿಂದ 3 ನಿಮಿಷ ಮುಚ್ಚಿಡಬೇಕು. ನಿಮಗೆ ಮುಚ್ಚಿ ಇಟ್ಟರೆ ಅದು ಚೆನ್ನಾಗಿ ಬೇಯುತ್ತೆ ಅದು. ಆಮೇಲೆ ನೀವು ತೆಗೆದು ನೋಡುವಾಗ ಬೆಂದಿರುತ್ತೆ, ಮತ್ತೆ ತಿರುಗಿಸಿ ಹಾಕ್ಕೊಳ್ಬೇಕು. ಇದು ಆ ಸೈಡ್ ಕೂಡ ಬೇಯಬೇಕು ಸ್ವಲ್ಪ. ಇದು ನೋಡಿ, ಈಗ ಇದು ಕಾದಿದೆ, ಈ ಸೈಡ್ ಕಾದಿರುತ್ತೆ. ಇವಾಗ ಇದನ್ನು ತೆಗೆದು ನಾನು ತಿರುಗಿಸಿ ಹಾಕ್ತೇನೆ, ಯಾಕೆಂದರೆ ಈ ಸೈಡ್ ಕೂಡ ಸ್ವಲ್ಪ ಬೇಯಬೇಕಿದು ಊತಪ್ಪ, ಆದ್ರಿಂದ 2 ಸೈಡ್ ಕೂಡ ಬೇಯಬೇಕಾಗುತ್ತೆ. ನೋಡಿ ಯಾವ ರೀತಿ ಕಾದಿದೆ ನೋಡಿ, ಈ ರೀತಿ ಕೆಂಪು ಕಲರ್ ಬರಬೇಕು ನಿಮಗೆ ಅದು. ಎಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ತುಂಬ ಹೆಲ್ದಿ ಫುಡ್ ಕೂಡ ಮತ್ತು ಒಳ್ಳೇದು ಕೂಡ, ಮನೆಯಲ್ಲೇ ಮಾಡ್ಕೊಳ್ಬೋದು, ಈಸಿಯಾಗಿ ಮಾಡ್ಕೊಳ್ಬೋದು. ಹೋಟೆಲೆಲ್ಲ ಹೋದಾಗ ನೀವು ತಿಂದಿರ್ಬೋದು, ಊತಪ್ಪ ಎಲ್ಲ ಕೊಡ್ತಾರೆ ನೋಡಿ ಚಟ್ನಿ ಜೊತೆ, ಮತ್ತು ಸಾಂಬಾರೆಲ್ಲ ಕೊಟ್ಟು. ಇದೇ ರೀತಿ ಮನೇಲಿ ಇಟ್ಟು ಉಳಿದಿದ್ರೆ ನಿಮಗೆ ಅದರಲ್ಲಿ ಈ ರೀತಿ ಮಾಡ್ಕೊಳ್ಬೋದು. ನೋಡಿ, ಈಗ ಆಗಿದೆ ಇದು. ನೀವು ತಿರುಗಿಸಿ ಹಾಕೊಳ್ಳುವಾಗ ಜಾಗ್ರತೆ ಆಗಬೇಕು, ಯಾಕೆಂದರೆ ಇದು ಮೇಲಿದ್ದು ಕ್ಯಾರೆಟು ತುರಿದಿದ್ದೆಲ್ಲ ಹಾಕಿದ್ದೀರಿ, ಈರುಳ್ಳಿ ಅದೆಲ್ಲ ಬೀಳುತ್ತೆ. ಇಲ್ಲಾಂದರೆ ಈ ರೀತಿ ಪ್ರೆಸ್ ಮಾಡಿದರೆ ನೀವು ಅದಕ್ಕೆ ಅಂಟ್ಕೊಳ್ಳುತ್ತೆ ಅದು. ನೋಡಿ, ಈ ರೀತಿ ಮಾಡಿ, ಈ ರೀತಿ ಪ್ರೆಸ್ ಮಾಡಿದರೆ ಅದಕ್ಕೆ ಅಂಟ್ಕೊಳ್ಳುತ್ತೆ ಅದು ಈಸಿಯಾಗಿ, ಮತ್ತು ಚೆನ್ನಾಗಿ ಬೇಯುತ್ತೆ ಕೂಡ ಅದು. ಇವಾಗ ಆಗಿದೆ ಆಲ್ಮೋಸ್ಟು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಊತಪ್ಪ ರೆಡಿಯಾಗಿದೆ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೇನೆ ನಿಮಗೆ ಸೈಜು ಸಣ್ಣದು ಬೇಕಿದ್ರೆ ಸಣ್ಣದು ಕೂಡ ಹಾಕ್ಕೊಳ್ಬೋದು. ಇದು ನಾನು ಸಣ್ಣ ಹಾಕ್ತಾ ಇದ್ದೀನಿ ನಾನು. ಅದು ಏನು ಅಂದರೆ ನಿಮಗೆ ದೋಸೆ ದಪ್ಪ ಇರಬೇಕಷ್ಟೇ. ಅದು ಹಸಿಮೆಣ್ಸಿನ್ಕಾಯಿ ಕೂಡ ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ, ಯಾಕೆಂದರೆ ತಿನ್ನುವಾಗ ಖಾರ ಸಿಗುತ್ತೆ. ಮಕ್ಕಳಿಗೆಲ್ಲ ಕೊಡುವಾಗ ಹಸಿಮೆಣ್ಸಿನ್ಕಾಯಿ ಹಾಕಬೇಡಿ, ಖಾರ ತಿನ್ನೋರಾದರೂ ಪರವಾಗಿಲ್ಲ. ಇವಾಗ ಅದರ ಮೇಲೆ ಇದನ್ನು ಮತ್ತೆ ಹಾಕ್ಕೊಳ್ಬೇಕು. ಈ ರೀತಿ ತುಂಬ ಈಸಿ ಇದು ಮೆಥಡು ಮಾಡೋದು. ಊತಪ್ಪ ಈಸಿಯಾಗಿ ಮಾಡ್ಕೊಳ್ಬೋದು. ಇದೇ ರೀತಿ ನೀವು ಸಣ್ಣ ಸಣ್ಣ ದೋಸೆ ಹಾಕಿ ಇದೇ ಮೆಥಡಲ್ಲಿ ಮಾಡಿದರೆ ಅದು ಸೆಟ್ ದೋಸೆ ಅಂತ ಆಗುತ್ತೆ.
ಹೀಗೆ ಮಾಡೋದು ದಪ್ಪದಲ್ಲಿ. ಆದರೆ ಅದನ್ನು ಸಣ್ಣ ಸಣ್ಣಾಗಿ ಹಾಕ್ಕೊಳ್ಬೇಕು. ಅದು ಇನ್ನೊಮ್ಮೆ ನಾನು ತೋರಿಸ್ತೇನೆ ಅದರ ರೆಸಿಪಿ, ಸೆಟ್ ದೋಸೆ ಹೇಗೆ ಮಾಡೋದು ಅಂತ. ಇದರ ಮೇಲೆ ಬೇಕಿದ್ರೆ ನೀವು ತುಪ್ಪ ಹಾಕ್ಕೊಳ್ಬೋದು. ನಾನಿವತ್ತು ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಹಾಕಿದ್ಮೇಲೆ ಒಂದು 2ರಿಂದ 3 ನಿಮಿಷ ಮುಚ್ಚಿಟ್ರೆ ಅದು ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಊತಪ್ಪ ರೆಡಿಯಾಗಿದೆ. ಎಷ್ಟು ಚೆಂದ ಕಾಣ್ತಿದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದು ನೀವು ಒಬ್ಬರು ಒಂದು ತಿಂದರೆ ಸಾಕು, ಹೊಟ್ಟೆ ತುಂಬಿ ಹೋಗುತ್ತೆ. ತುಂಬ ಈಸಿ ಕೂಡ, ಈಸಿಯಾಗಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನಾವು ಇಂಥದ್ದು ಇದೆಲ್ಲ ಹೋಟೆಲ್ಗೆ ಹೋಗಿ ನಾವು ಆರ್ಡ್ರ್ ಮಾಡಿ ತಿಂತೇವೆ. ಮನೆಯಲ್ಲೇ ನಾವು ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು ಇದನ್ನೆಲ್ಲ. ಮಕ್ಕಳಿಗೆ ಕೂಡ ಮಾಡ್ಕೊಳ್ಬೋದು ಇದನ್ನೆಲ್ಲ. ಇವಾಗ ಆಯಿತು. ಇದನ್ನು ನೋಡ್ತಾ ಇರುವಾಗ ಮಕ್ಕಳಿಗೆ ಪಿಜ್ಜಾ ನೋಡಿದಾಗೆ ಆಗುತ್ತೆ ಅಂದ್ಕೊಳ್ತೇನೆ. ಪಿಜ್ಜಾ ಕೂಡ ಹೀಗೆ ಇರುತ್ತಲ್ಲ, ಪಿಜ್ಜಾ ಬೇಸ್ ಹಾಗೆ ಇದೆ ಇದು. ನೋಡಿ, ಕಲರ್ಫುಲ್ ಊತಪ್ಪ ರೆಡಿಯಾಗಿದೆ. ನೋಡಿ ಫ್ರೆಂಡ್ಸ್, ಊತಪ್ಪ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ಇದು ನಿಮಗೆ ಇಷ್ಟು ದೊಡ್ಡದು ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ಕಟ್ ಕೂಡ ಮಾಡ್ಕೊಳ್ಬೋದು. ಶೇರ್ ಮಾಡಿ ತಿಂತೀರಾ ಅಂತಂದರೆ, ಇಬ್ಬರು 3 ಶೇರ್ ಮಾಡಿ ತಿಂತೀರಾ ಅಂದರೆ ಈ ರೀತಿ ಕಟ್ ಮಾಡಿಕೊಂಡು ಪೀಸಸ್ ಮಾಡಿ ಕೂಡ ತಿನ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ಳಿ. ಆದರೆ ನಿಮಗೆ ಅದು ನೈಫ್ ಶಾರ್ಪ್ ಇರಬೇಕಾಗುತ್ತೆ ಕಟ್ ಮಾಡ್ಕೊಳ್ಬೇಕು ಅಂದರೆ. ಇಲ್ಲಾಂದರೆ ಹಾಗೆ ತಿನ್ಬೋದು. ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸಸ್ ಬರುತ್ತೆ. ನೋಡಿ, ಈ ರೀತಿ ಪೀಸಸ್ ಬರುತ್ತೆ. ಈ ರೀತಿ ಪೀಸ್ ಮಾಡಿ ಕೂಡ ತಿನ್ಬೋದು. ಒಂದೊಂದು ಪೀಸು ಶೇರ್ ಮಾಡ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ನೋಡಿ, ಈ ರೀತಿ ಪೀಸ್ ತೆಗಿಬೋದು. ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ನೋಡಿ, ಬಿಸಿ ಬಿಸಿಯಾದ ಊತಪ್ಪ ರೆಡಿಯಾಗಿದೆ. ಇದು ನೋಡಲಿಕ್ಕೆ ಮಾತ್ರ ಅಲ್ಲ, ರುಚಿಯಲ್ಲೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ಮನೇಲಿ ಮಾಡ್ಕೊಳ್ಬೋದು. ಸ್ವಲ್ಪ ಏನು ಈರುಳ್ಳಿ, ಕ್ಯಾರೆಟು, ಒಂದು ಸ್ವಲ್ಪ ದೋಸೆ ಇಟ್ಟಿದ್ರೆ ಆಯಿತು. ಎಷ್ಟು ಸಾಫ್ಟ್ ಬಂದಿದೆ ನೋಡಿ. ಯಾಕೆಂದರೆ ದೋಸೆ ನಾವು ಮೊದಲನೇ ದಿವಸ ರುಬ್ಬಿ ಇಟ್ಟಿರ್ತೇವಲ್ಲ, ಅದರಿಂದ ಅದು ತುಂಬ ಸಾಫ್ಟ್ ಬರುತ್ತೆ. ನೋಡಿ ಎಷ್ಟು ಸಾಫ್ಟ್ ಇದೆ, ಕಾಣ್ತಿದೆ ಅಂದ್ಕೊಳ್ತೇನೆ ನೀವು. ತುಂಬ ಹೆಲ್ದಿ ಫುಡ್ ಕೂಡ ಇದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ನಿಮ್ಮ ಹತ್ರ ಚಟ್ನಿ ಏನೋ ಇದ್ದರೆ ಚಟ್ನಿ ಯೂಸ್ ಮಾಡ್ಕೊಳ್ಬೋದು. ನಾನೇನು ಬೆಳಗ್ಗೆ ದೋಸೆಗೆ ಮಾಡಿದ್ದೆ, ಅದೇ ಸ್ವಲ್ಪ ಚಟ್ನಿ ಉಳಿದಿತ್ತು. ಚಟ್ನಿ ಏನು ಬೇಕು ಅಂತಿಲ್ಲ, ಇದಕ್ಕೆ ಏನು ಸೈಡ್ ಡಿಶ್ ಏನು ಬೇಕು ಅಂತಿಲ್ಲ, ಹಾಗೆ ತಿನ್ಬೋದು. ಯಾಕೆಂದರೆ ಇದೆಲ್ಲ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೇವಲ್ಲ, ಹಾಗೆ ತಿನ್ಬೋದು. ಸಾಂಬಾರು ಏನಾದರೆ ಯೂಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಟ್ನಿ ಏನಾದರೂ ಮಾಡ್ಕೊಳ್ಬೇಕು ಅಂದರೆ ಚಟ್ನಿ ಮಾಡ್ಕೊಳ್ಬೋದು. ಇಲ್ಲಾಂದರೆ ಹಾಗೆ ತಿನ್ಬೋದು. ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.